ಎಲ್ಲರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಕನ್ನಡ ವ್ಯಾಕರಣವನ್ನು ಹೇಳ್ತಾ ಇದ್ದೀನಿ. ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ನಾವು ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳಿಯೋಣ. ಕನ್ನಡ ಸಂಧಿ ಅಂದರೆ ಏನು, ಸ್ವರ ಸಂಧಿ ಅಂದರೆ ಏನು, ವ್ಯಂಜನ ಸಂಧಿ ಹಾಗೂ ಅದರ ಉದಾಹರಣೆಗಳನ್ನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನೀವು ತಿಳ್ಕೊಂಡಿದ್ದೀರಿ. ಯಾರ್ಯಾರು ನೋಡಿಲ್ವೋ ಆ ವಿಡಿಯೋಗಳನ್ನು ನೋಡಿ ನೀವು ತಿಳ್ಕೊಳ್ಳಿ. ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಸಂಧಿಗಳಲ್ಲಿ ಎರಡು ಪ್ರಕಾರಗಳು, ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳು. ಕನ್ನಡ ಸಂಧಿಗಳಲ್ಲಿ ಪುನಃ ಸ್ವರ ಸಂಧಿಗಳು ಮತ್ತು ವ್ಯಂಜನ ಸಂಧಿಗಳ ಅಂತ ಭಾಗಗಳನ್ನಾಗಿ ಮಾಡಲಾಗಿದೆ. ಮತ್ತು ಸಂಸ್ಕೃತ ಸಂಧಿಗಳಲ್ಲೂ ಕೂಡ ಸ್ವರ ಸಂಧಿಗಳು ಮತ್ತು ವ್ಯಂಜನ ಸಂಧಿಗಳು ಅಂತ ಭಾಗಗಳನ್ನಾಗಿ ಮಾಡಲಾಗಿದೆ. ಕನ್ನಡ ಸಂಧಿಗಳು ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ, ಇವು ಕನ್ನಡ ಸಂಧಿಗಳಾಗಿದ್ದವು. ಅದರಲ್ಲಿ ಸ್ವರ ಸಂಧಿಗಳು ಅಂತಂದರೆ ಲೋಪ ಸಂಧಿ, ಆಗಮ ಸಂಧಿ ಇವು ಸ್ವರ ಸಂಧಿಗಳು, ಆದೇಶ ಸಂಧಿ ಇದು ವ್ಯಂಜನ ಸಂಧಿ. ಹಾಗೆ ಸಂಸ್ಕೃತ ಸಂಧಿಗಳನ್ನು ನೋಡಲಾಗಿ, ಸಂಸ್ಕೃತ ಸಂಧಿಗಳು ಅಂದರೆ ಯಾವುವು? ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ, ಜಸ್ತ್ವ ಸಂಧಿ, ಶುತ್ವ ಸಂಧಿ, ಅನುನಾಸಿಕ ಸಂಧಿ. ಇವುಗಳಲ್ಲಿ ಸ್ವರ ಸಂಧಿಗಳು ಯಾವಿದ್ದವು? ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ ಇವು ಸ್ವರ ಸಂಧಿಗಳಾಗಿದ್ದರೆ, ವ್ಯಂಜನ ಸಂಧಿಗಳು ಜಸ್ತ್ವ ಸಂಧಿ, ಶುತ್ವ ಸಂಧಿ, ಅನುನಾಸಿಕ ಸಂಧಿ ಇವು ಏನಾಗಿದ್ದವು? ವ್ಯಂಜನ ಸಂಧಿಗಳು ಆಗಿದ್ದವು. ಹಾಗಿದ್ರೆ ಸಂಸ್ಕೃತ ಸಂಧಿ ಅಂದರೆ ಏನು? ಸಂಧಿಯಾಗುವ ಎರಡು ಪದಗಳು ಸಂಸ್ಕೃತವಾಗಿದ್ದರೆ ಅದನ್ನು ಸಂಸ್ಕೃತ ಸಂಧಿ ಎನ್ನುತ್ತೇವೆ. ಸಂಸ್ಕೃತ ಪದ ಪ್ಲಸ್ ಸಂಸ್ಕೃತ ಪದ ಈಸ್ ಈಕ್ವಲ್ ಟು ಸಂಸ್ಕೃತ ಸಂಧಿ. ಅಂದರೆ ಎರಡೂ ಪದಗಳು, ಪೂರ್ವ ಪದ ಮತ್ತು ಉತ್ತರ ಪದ, ಪೂರ್ವ ಪದನೂ ಸಂಸ್ಕೃತ ಪದವಾಗಿರಬೇಕು, ಉತ್ತರ ಪದನೂ ಕೂಡ ಸಂಸ್ಕೃತ ಪದವಾಗಿರಬೇಕು. ಅಂದಾಗ ಮಾತ್ರ ಅದನ್ನು ಏನಂತ ಕರೆಯಲಾಗುತ್ತೆ? ಸಂಸ್ಕೃತ ಸಂಧಿ ಅಂತ ಕರೆಯಲಾಗುತ್ತೆ. ಹಾಗೆ ಸ್ವರ ಸಂಧಿ, ಸಂಧಿಯಾಗುವಾಗ ಸ್ವರದ ಮುಂದೆ ಸ್ವರ ಬಂದರೆ ಸ್ವರ ಸಂಧಿ ಎನ್ನುವರು. ಸ್ವರ ಪ್ಲಸ್ ಸ್ವರ ಈಸ್ ಈಕ್ವಲ್ ಟು ಸ್ವರ ಸಂಧಿ. ಅಂದರೆ ಅದಿಂದ ಅವುವರೆಗಿನ ಅಕ್ಷರಗಳನ್ನು ಸ್ವರಗಳಂತ ಕರೀತಾ ಇದ್ವಿ. ಪೂರ್ವ ಪದದ ಕೊನೆಯ ಅಕ್ಷರ ಸ್ವರ ಆಗಿರಬೇಕು, ಉತ್ತರ ಪದದ ಮೊದಲನೇ ಅಕ್ಷರ ಸ್ವರ ಆಗಿರಬೇಕು. ಅಂದಾಗ ಮಾತ್ರ ಅದನ್ನು ಏನಂತ ಕರೆಯಲಾಗುತ್ತೆ? ಸ್ವರ ಸಂಧಿ ಅಂತ ಕರೆಯಲಾಗುತ್ತೆ. ವ್ಯಂಜನ ಸಂಧಿ, ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದರೆ ವ್ಯಂಜನ ಸಂಧಿ ಎನ್ನುವರು. ಅಂದರೆ ಸ್ವರ ಪ್ಲಸ್ ಸ್ವರ ಈಸ್ ಈಕ್ವಲ್ ಟು ವ್ಯಂಜನ ಸಂಧಿ, ವ್ಯಂಜನ ಪ್ಲಸ್ ವ್ಯಂಜನ ಈಸ್ ಈಕ್ವಲ್ ಟು ವ್ಯಂಜನ ಸಂಧಿ. ವ್ಯಂಜನಗಳು ಕ ಖ ಗ ಗ ङ, ಕದಿಂದ ಹಿಡಿದು ಯ ರ ಲ ವ ಲದ್ವರೆಗೆ, ಕದಿಂದ ಹಿಡಿದು ಲವರೆಗಿನ ಅಕ್ಷರಗಳನ್ನು ಏನಂತ ಕರೆಯಲಾಗುತ್ತೆ? ವ್ಯಂಜನಗಳು ಅಂತ ಕರೆಯಲಾಗುತ್ತೆ. ಪೂರ್ವ ಪದದ ಕೊನೆಯಲ್ಲಿ ಮತ್ತು ಉತ್ತರ ಪದದ ಮೊದಲಲ್ಲಿ ಏನು ವ್ಯಂಜನ ಬಂದಿರಬೇಕು, ಇಲ್ಲ ಒಂದು ಸ್ವರ ಒಂದು ವ್ಯಂಜನ ಬಂದಿದ್ದರೆ ಅದನ್ನು ಏನಂತ ಕರೆಯಲಾಗುತ್ತೆ? ವ್ಯಂಜನ ಸಂಧಿ ಅಂತ ಕರೆಯಲಾಗುತ್ತೆ. ಮುಂದೆ ನೀವು ಉದಾಹರಣೆಗಳೊಂದಿಗೆ ತಿಳ್ಕೊಂಡಾಗ ಇನ್ನು ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ. ಸಂಧಿ ಹೇಳೋದಕ್ಕಿಂತ ಮುಂಚೆ ನಿಮಗೆ ಒಂದು ಟಿಪ್, ಒಂದು ಸಲಹೆಯನ್ನು ಕೊಡ್ತೀನಿ. ಸಂಧಿಗಳು ಕನ್ನಡ ಸಂಧಿ, ಸಂಸ್ಕೃತ ಸಂಧಿ ಸಾಕಷ್ಟು ಇದ್ದಾವೆ. ಎಲ್ಲದೂ ಕನ್ಫ್ಯೂಸ್ ಆಗುತ್ತೆ, ಅದು ಸಹಜ. ಕಲಿಯೋದಕ್ಕೆ ಮೊದಲು ನಿಮಗೆ ಆಸಕ್ತಿ ಇರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ತಾಳ್ಮೆಯಿಂದ ಕಲಿಯಿರಿ. ಯಾವುದು ಕನ್ಫ್ಯೂಷನ್ ಇಲ್ಲದೇ ನೀವು ಸರಳವಾಗಿ ಕಲಿತೀರಾ. ಸಂಸ್ಕೃತ ಸಂಧಿಗಳಲ್ಲಿ ಮೊದಲನೇದಾಗಿ ಸವರ್ಣ ದೀರ್ಘ ಸಂಧಿ, ಅಂದರೆ ಇದೂ ಸ್ವರ ಸಂಧಿ, ಹಾಗಾಗಿ ಸಂಸ್ಕೃತ ಸ್ವರ ಸಂಧಿ. ಸವರ್ಣ ಇದರಲ್ಲಿನೇ ಅರ್ಥ ಅಡಗಿದೆ. ಸವರ್ಣ ದೀರ್ಘ, ಸವರ್ಣ, ವರ್ಣ ಅಂತಂದರೆ ಅಕ್ಷರ, ಸ ಅಂದ್ರೇನು? ಒಂದೇ ಜಾತಿಗೆ ಸೇರಿದ ಅಕ್ಷರಗಳು. ಯಾವುದಪ್ಪ? ಅ ಆ ಇವು ಒಂದೇ ಜಾತಿಗೆ ಸೇರಿದ್ದು. ಇ ಇದು ಒಂದು ಜಾತಿ, ಉ ಇದು ಒಂದು ಜಾತಿ, ರು ಇದು ಒಂದೇ ಇದೆ. ನೆಕ್ಸ್ಟ್ ಎ ಹೌದಾ, ಓ ಇವು ಒಂದೇ ಜಾತಿಗೆ ಸೇರಿರ್ತಕ್ಕಂತಹ ಅಕ್ಷರಗಳು. ದೀರ್ಘ ಅಂದ್ರೇನು? ದೀರ್ಘ ಸ್ವರ. ಅ ಆ ಇವು ಒಂದೇ ಜಾತಿಗೆ ಸೇರಿದ್ದಾವಲ್ಲ, ಇದರಲ್ಲಿ ಅ ಅನ್ನೋದು ಋಸ್ವ ಸ್ವರ, ಆ ಅನ್ನೋದು ದೀರ್ಘ ಸ್ವರ. ಹೌದಾ, ಇಲ್ಲಿ ದೀರ್ಘ ಯಾವುದು? ಆ ಅನ್ನೋದು ದೀರ್ಘ. ಇದಲ್ಲಿ ದೀರ್ಘ ಯಾವುದು? ಈ ಎನ್ನುವಂಥದ್ದು ದೀರ್ಘ. ಊದಲ್ಲಿ ಊ ಎನ್ನುವಂಥದ್ದು ದೀರ್ಘ. ಎ ಅನ್ನುವಂಥದ್ರಲ್ಲಿ ಎ ಎನ್ನುವಂಥದ್ದು ಏನಿದ್ದು ದೀರ್ಘ ಸ್ವರ. ಓ ಅನ್ನುವಂಥದ್ರಲ್ಲಿ ಓ ಅನ್ನುವಂಥದ್ದೇನು ದೀರ್ಘ ಸ್ವರ. ಓಕೆ, ಇದು ನಿಮಗೆ ಬೇಸಿಕ್ ಗೊತ್ತಾಗ್ಬಿಡ್ತು ಅಂದರೆ ಸಂಧಿ ಬಹಳ ಈಸಿಯಾಗಿ ಅರ್ಥ ಆಗುತ್ತೆ. ಸವರ್ಣ ದೀರ್ಘ ಸಂಧಿ, ಎರಡು ಸವರ್ಣ ಸ್ವರಗಳ ಅಂದರೆ ಅ ಪ್ಲಸ್ ಅ, ಇ ಪ್ಲಸ್ ಇ, ಉ ಪ್ಲಸ್ ಉ, ಎ ಪ್ಲಸ್ ಎ, ಓ ಪ್ಲಸ್ ಓ
ನಡುವೆ ಸಂಧಿ ಕಾರ್ಯ ನಡೆದಾಗ ಅವೆರಡರ ಸ್ಥಾನದಲ್ಲಿ ಅದೇ ವರ್ಣದ ದೀರ್ಘ ಸ್ವರವು ಆದೇಶವಾಗಿ ಬರುವುದನ್ನು ಸವರ್ಣ ದೀರ್ಘ ಸಂಧಿ ಎಂದು ಕರೆಯಲಾಗುತ್ತದೆ. ನೋಡಿ ಇಲ್ಲಿ ಎರಡು ಸವರ್ಣ ಸ್ವರಗಳಂದರೆ ಬ್ರಾಕೆಟಲ್ಲಿ ಕೊಟ್ಟಿದ್ದಾರಲ್ಲ, ಇವು ಸವರ್ಣ ಅಂದರೆ ಒಂದೇ ಜಾತಿಗೆ ಸೇರಿದಂತಹ ವರ್ಣಗಳು. ಇವು ಎಲ್ಲ ಏನಾಗಿದ್ದವು? ಸ್ವರಗಳೇ ಆಗಿದ್ದವು. ಹೌದಾ? ವ್ಯಂಜನಗಳು ಯಾವೂ ಇಲ್ಲ. ಸೊ ಹಾಗಾಗಿ ಇದು ಸಂಸ್ಕೃತ ಸಂಧಿ, ಅದರಲ್ಲಿನೇ ಸ್ವರ ಸಂಧಿ ಆಗಿದೆ. ಅ ಆ, ಇ ಈ, ಉ ಊ, ಎ ಓ ಓ ಇವು ಏನು? ಸವರ್ಣಗಳು, ಒಂದೇ ಜಾತಿಗೆ ಸೇರಿರ್ತಕ್ಕಂತಹ ವರ್ಣಗಳು ಮತ್ತು ಸ್ವರಗಳು. ಇಲ್ಲಿ ಸಂಧಿ ಕಾರ್ಯ ನಡೆದಾಗ ನಿಮ್ಗೆ ಗೊತ್ತಿದೆ, ಸಂಧಿ ಕಾರ್ಯ ಎಲ್ಲಿ ನಡೆಯುತ್ತೆ? ಪೂರ್ವ ಪದದ ಕೊನೆಯ ಅಕ್ಷರ, ಉತ್ತರ ಪದದ ಮೊದಲನೇ ಅಕ್ಷರದಲ್ಲಿ ಸಂಧಿ ಕಾರ್ಯ ನಡೆಯುತ್ತೆ. ಮತ್ತು ಅವೆರಡರ ಸ್ಥಾನದಲ್ಲಿ ಅದೇ ವರ್ಣದ ದೀರ್ಘವು ಆದೇಶವಾಗಿ ಬರುವುದನ್ನು, ಅಂದರೆ ಇಲ್ಲಿ ಸಂಧಿ ಪದ ಪೂರ್ವ ಪದದ ಕೊನೆಯಲ್ಲಿನೂ ಕೂಡ ಒಂದೇ ಜಾತಿಯ ವರ್ಣ ಇರಬೇಕು, ಉತ್ತರ ಪದದ ಕೊನೆಯಲ್ಲೂ ಕೂಡ ಒಂದೇ ಜಾತಿಯ ವರ್ಣ ಇರಬೇಕು. ಸಂಧಿ ಪದ ಅದೇ ವರ್ಣದ ದೀರ್ಘ ಬರಬೇಕು. ಅಂದರೆ ಇಲ್ಲಿ ಸಂಧಿ ಕಾರ್ಯ ನಡೆದಾಗ ಅವೆರಡರ ಸ್ಥಾನದಲ್ಲಿ ಅದೇ ವರ್ಣದ ದೀರ್ಘ. ಉದಾಹರಣೆಗೆ ಪೂರ್ವ ಪದದ ಕೊನೆಯ ಅಕ್ಷರ ಅ ಬಂದು ಉತ್ತರ ಪದದ ಮೊದಲನೇ ಅಕ್ಷರ ಆ ಬಂತು ಅಂತಂದರೆ ಸಂಧಿ ಕಾರ್ಯ ನಡೆದಾಗ ಅಲ್ಲಿ ಆದೇಶವಾಗಿ ಯಾವ್ದು ಬರಬೇಕು? ಆ. ಯಾಕೆ? ಈ ಎರಡು ವರ್ಣದ ದೀರ್ಘ ಯಾವುದಾಗಿದೆ? ಆ ಎನ್ನುವಂಥದ್ದು ದೀರ್ಘ ಸ್ವರ ಆಗಿದೆ. ಸೊ ಹಾಗಾಗಿ ಇಲ್ಲಿ ಆ ಬರುತ್ತೆ. ಅಂದಾಗ ಮಾತ್ರ ಅದನ್ನು ಸವರ್ಣ ದೀರ್ಘ ಸಂಧಿ. ಇಲ್ಲಿ ಈ ಸ್ವರಗಳು ಬಂದಾಗ ಪೂರ್ವ ಪದದ ಕೊನೆಯಲ್ಲಿ ಈ ಬಂದು ಉತ್ತರ ಪದದ ಮೊದಲಲ್ಲಿ ಈ ಸ್ವರ ಬಂದರೆ ಇಲ್ಲಿ ಆದೇಶವಾಗಿ ಸಂಧಿ ಕಾರ್ಯ ನಡೆದಾಗ ಯಾವುದು ಬರುತ್ತೆ? ಈ. ಅಂದರೆ ಇಲ್ಲಿ ದೀರ್ಘನೇ ಬರುತ್ತೆ. ಇದೇ ವರ್ಣದ ದೀರ್ಘ, ಅದನ್ನೇ ಕೊಟ್ಟಿದ್ದಾನೆ ನೋಡಿ ಇಲ್ಲಿ. ಅದೇ ವರ್ಣದ ದೀರ್ಘ ಸ್ವರವು, ಅದೇ ವರ್ಣ ಈ ಇವೆರಡೂ ಅದೇ ವರ್ಣಗಳು. ಆ ವರ್ಣದಲ್ಲಿ ಇರ್ತಕ್ಕಂಥ ದೀರ್ಘ ಯಾವುದು? ಈ. ಅಂದಾಗ ಮಾತ್ರ ಅದನ್ನು ಏನಂತ ಕರೆಯಲಾಗುತ್ತೆ? ಸವರ್ಣ ದೀರ್ಘ ಸಂಧಿ ಅಂತ ಕರೆಯಲಾಗುತ್ತೆ. ನೋಡಿ ಉದಾಹರಣೆ, ಪೂರ್ವ ಪದ ಪ್ಲಸ್ ಉತ್ತರ ಪದ ಈಸ್ ಈಕ್ವಲ್ ಟು ಸಂಧಿ ಪದ. ದೇವ ಪ್ಲಸ್ ಆಲಯ, ದೇವಾಲಯ. ದೇವ ಪೂರ್ವ ಪದದ ಕೊನೆಯ ಅಕ್ಷರ ವ ಅಂತಂದರೆ ವ ಪ್ಲಸ್ ಅ ಎನ್ನುವಂಥ ಸ್ವರ ಇದೆ. ಉತ್ತರ ಪದದಲ್ಲಿ ಆಲಯ, ಆ ಎನ್ನುವಂಥದ್ದು ಇಲ್ಲಿ ಸ್ವರ ಇದೆ. ಅಂದರೆ ಇಲ್ಲಿ ಸವರ್ಣಗಳಿದ್ದವು. ಅ ಪ್ಲಸ್ ಆ ಸವರ್ಣಗಳಿದ್ದವು. ದೇವಾಲಯ ಸಂಧಿ ಕಾರ್ಯ ನಡೆದಾಗ ಇದೇ ವರ್ಣದ ಅ ಮತ್ತು ಆ, ಇದೇ ವರ್ಣದ ಏನಿಲ್ಲಿ ವಾ ಅಂತಂದರೆ ಏನಿಲ್ಲಿ ವ ಪ್ಲಸ್ ಆ, ಇಲ್ಲಿ ಆ ಎನ್ನುವಂಥದ್ದು ದೀರ್ಘ ಬರ್ತಾ ಇದೆ. ಹಾಗಾಗಿ ಏನಿದು? ಸವರ್ಣ ದೀರ್ಘ ಸಂಧಿ. ಮತ್ತೊಂದು ಗಿರಿ ಪ್ಲಸ್ ಇಂದ್ರ, ಗಿರೀಂದ್ರ. ಗಿರಿ ಕೊನೆಯ ಅಕ್ಷರ ರಿ ಅಂದರೆ ರ ಪ್ಲಸ್ ಇ, ರಿ. ಈ ಸ್ವರ ಇದೆ. ಇಲ್ಲಿನೂ ಕೂಡ ಉತ್ತರ ಪದದ ಮೊದಲ ಆದಿಯಲ್ಲಿ ಈ ಸ್ವರ ಇದೆ. ಇಲ್ಲಿ ಸಂಧಿ ಕಾರ್ಯ ನಡೆದಾಗ ಗಿರೀಂದ್ರ ಆಗುತ್ತೆ ನೋಡಿ. ಇಲ್ಲಿ ಈ ಎನ್ನುವಂಥದ್ದು ರೀ ಅಂತಂದರೆ ಏನಿಲ್ಲಿ ರ ಪ್ಲಸ್ ಇ. ಹೌದಾ? ಹಾಗಾಗಿ ಏನಾಗಿದೆ? ಇದು ಒಂದು ಸವರ್ಣ ದೀರ್ಘ ಸಂಧಿ. ಮತ್ತೊಂದು ಗುರು ಪ್ಲಸ್ ಉಪದೇಶ, ಗುರೂಪದೇಶ. ಗುರು ರು ಅಂತಂದರೆ ರ ಪ್ಲಸ್ ಉ ಇದೆ. ಇಲ್ಲಿ ಉಪದೇಶ, ಇಲ್ಲಿನೂ ಕೂಡ ಉ ಇದೆ. ಇಲ್ಲಿ ಇವೆರಡು ಏನಾಗಿದ್ದವು? ಸವರ್ಣಗಳು ಮತ್ತು ಸ್ವರಗಳೇ ಆಗಿದ್ದವು. ಸಂಧಿ ಕಾರ್ಯ ನಡೆದಾಗ ಗುರೂಪದೇಶ, ಅಲ್ಲಿ ರೂ ಆಗುತ್ತೆ. ರೂ ಅಂತಂದರೆ ಏನಿಲ್ಲಿ ರ ಪ್ಲಸ್ ಉ, ಇದೇ ವರ್ಣದ ದೀರ್ಘ ಏನಾಗ್ತಾ ಇದೆ? ಇಲ್ಲಿ ಆದೇಶವಾಗಿ ಬರ್ತಾ ಇದೆ. ಹಾಗಾಗಿ ಇದನ್ನು ಸವರ್ಣ ದೀರ್ಘ ಸಂಧಿ ಅಂತ ಕರೀತಾರೆ. ಇನ್ನೂ ಹೆಚ್ಚಿನ ಉದಾಹರಣೆಗಳು ಇಲ್ಲಿದ್ದಾವೆ, ನೋಟ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಂಸ್ಕೃತ ಸಂಧಿಯನ್ನು ತಿಳಿಯೋಣ. ಈವರೆಗೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ. ಧನ್ಯವಾದಗಳು.